ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಈವ್ನಿಂಗ್ ಸ್ನಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಟೀ ಟೈಮ್ ಜೊತೆಗಂತೂ ಒಂದೊಳ್ಳೆ ಕಾಂಬಿನೇಷನ್ ರೆಸಿಪಿ ಅಂತಾನೆ ಹೇಳ್ಬೋದು. ರಾತ್ರಿ ಉಳಿದಿರುವ ಅನ್ನದಿಂದ ನಾನು ಒಂದು ಸ್ನಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೋಂಡ ಬಿಸಿ ಬಿಸಿ ಅದು ತಿಂತಾ ಇದ್ರೆ ಮಾತ್ರ ಮೇಲೆಲ್ಲ ಕ್ರಂಚಿಯಾಗಿ ಒಳಗಡೆ ಸಾಫ್ಟ್ ಆಗಿ ಅಷ್ಟೇ ಸ್ಪೈಸಿಯಾಗಿ ಕೂಡ ಇರುತ್ತೆ. ಇದನ್ನ ನಾಷ್ಟಕ್ಕೆ, ಟಿಫನಿಗೆ, ಮಧ್ಯಾಹ್ನ ಊಟಕ್ಕೆ, ಸಂಜೆ ಟೀ ಟೈಮ್ ಅಲ್ಲಿ ಯಾವಾಗ ಬೇಕಂದ್ರೆ ಅವಾಗ ದಿಢೀರಾಗಿ ಕೇವಲ 30 ನಿಮಿಷದಲ್ಲಿ ಮಾಡ್ಕೋಬಹುದು. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಉದ್ದಿನ ಬೇಳೆನ 30 ನಿಮಿಷ ಅಂತಾನೆ ನೆನೆಯಾಕಿ ಇಟ್ಕೊಂಡಿದೀನಿ. ನೋಡ್ತಾ ಇರ್ಬೋದು, ಉದ್ದಿನ ಬೇಳೆ ತುಂಬಾನೇ ಪರ್ಫೆಕ್ಟ್ ಆಗಿ ನೆಂದಿದೆ. ನಾನು 1 ಕಪ್ ಅಳತೆಯಲ್ಲಿ ನಾನು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಇವಾಗ ಅದೇ ಕಪ್ ಅಳತೆ ಮೆಜರ್ಮೆಂಟ್ ಅಲ್ಲಿ ನಾನು ಈ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ರೇಷನ್ ಅಕ್ಕಿನ ಇದನ್ನು ಕೂಡ 30 ನಿಮಿಷ ಅಂತಾನೆ ನೆನೆಯಾಕಿ ಬಿಟ್ಕೊಂಡಿದೀನಿ. 1 ಕಪ್ ಉದ್ದಿನ ಬೇಳೆ ತಗೊಂಡ್ರೆ ನಾವು ಯಾವ ಕಪ್ ಅಲ್ಲಿ ತಗೊಂಡಿರ್ತೀವೋ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ಅಕ್ಕಿನ ಹಾಕೋಬೇಕಾಗುತ್ತೆ. ಇವಾಗ ರಾತ್ರಿ ಉಳಿದಿರುವಂತಹ ಅನ್ನನ ನಾನಿಲ್ಲಿ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಅನ್ನ, ಉದ್ದಿನ ಬೇಳೆ, ಅಕ್ಕಿ ಎಲ್ಲಾನು ಕೂಡ ಹಾಕೊಂಡು ನುಣ್ಣಗೆ ರುಬ್ಕೊಂಡ್ ಬರ್ಬೇಕಾಗತ್ತೆ. ನೀರನ್ನ ಸ್ವಲ್ಪನೇ ಹಾಕೋಬೇಕು. ಏನಿಲ್ಲ ಅಂದ್ರೂ ಒಂದ್ 3-4 ಟೇಬಲ್ ಸ್ಪೂನ್ ಆಗೋಷ್ಟು ನೀರ್ ಹಾಕೊಂಡ್ರೆ ಸಾಕಾಗತ್ತೆ. ನಾವು ಉದ್ದಿನ ವಡೆಗೆಲ್ಲ ಯಾವ ರೀತಿ ಉದ್ದಿನ ಕಾಳು ರುಬ್ಕೊಳ್ತೀವೋ ಅದೇ ರೀತಿ ಇದನ್ನು ಕೂಡ ರುಬ್ಕೋಬೇಕಾಗತ್ತೆ. ಜಾಸ್ತಿ ನೀರನ್ನ ಹಾಕೊಂಡು ರುಬ್ಬಲಕ್ ಹೋಗ್ಬೇಡಿ, ತುಂಬಾನೇ ತೆಳುವಾಗ್ಬಿಡುತ್ತೆ. ಅಕಸ್ಮಾತ್ ನೀವು ಜಾಸ್ತಿ ನೀರ್ ಹಾಕೊಂಡು ರುಬ್ಕೊಬಿಟ್ರಿ, ತೆಳುವಾಗೋಯ್ತು ಅಂತ ಹೇಳಿದ್ರೇನು ಪರವಾಗಿಲ್ಲ. ಅದಕ್ಕೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಸೂಜಿ ರವೆ ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಹಾಕೋಬಹುದು. ಅವಾಗ ನೀಟಾಗಿ ಅದಕ್ಕೆ ಬರುತ್ತೆ. ನೋಡಿ, ಇವಾಗ ನಾನಿಲ್ಲಿ ಫನಿ ಫೇಸ್ಟ್ ಆಗಿ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಈ ಹಿಟ್ಟು ಅಂತ. ಒಂದು ಸ್ಪೂನ್ ಇಂದ ಹಿಂಗ್ ಎತ್ತಾಕಿದ ತಕ್ಷಣ ಎಷ್ಟು ಗಟ್ಟಿಯಿಂದ ಬರ್ತಾ ಇದೆ ಅಲ್ವಾ. ಇಷ್ಟು ಪರ್ಫೆಕ್ಟ್ ಆಗಿ ಹಿಟ್ಟು ಬಂದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಈ ಬೋಂಡ ಬರುತ್ತೆ. ಇರ್ಬೋದು ಈ ಹಿಟ್ಟನ್ನ ನಾನು ಯಾವ ರೀತಿ ರುಬ್ಕೊಂಡ್ ಬಂದಿದ್ದೀನಿ ಅಂತ. ಈ ತರ ಕೈಯಿಂದ ಸ್ವಲ್ಪ ಎತ್ತಿ ಬಿಟ್ಟಿದ ತಕ್ಷಣ ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ. ನಾವ್ ಯಾವ ರೀತಿ ಶೇಪ್ ಅಲ್ಲಿ ಹಾಕ್ತಿವೋ ಆ ರೀತಿ ಶೇಪ್ ಅಲ್ಲಿ ಹಿಟ್ಟು ಬರುತ್ತೆ. ಈ ರೀತಿ ಹಿಟ್ಟನ್ನ ರುಬ್ಕೋಬೇಕಾಗತ್ತೆ. ಬನ್ನಿ ಇವಾಗ ಈ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ. ಒಂದು ಸ್ಪೂನಿನ ಸಹಾಯದಿಂದ ಈ ಹಿಟ್ಟನ್ನ ಏನಿಲ್ಲ ಅಂದ್ರೂ ಒಂದ್ 3-4 ನಿಮಿಷ ಈ ತರ ಕ್ಲೀನ್ ಆಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ನೀವು ಕೈಯಲ್ಲಿ ಬೇಕಾದ್ರೂ ಇದನ್ನ ಬೀಟ್ ಮಾಡ್ಕೋಬಹುದು. ನಾವ್ ಎಷ್ಟು ಕ್ಲೀನ್ ಆಗಿ ಇದನ್ನ ಚೆನ್ನಾಗಿ ಕೈಯಲ್ಲಿ ಕಳ್ಸ್ಕೊಳ್ತೀವೋ ಅಷ್ಟೇ ಪರ್ಫೆಕ್ಟ್ ಆಗಿ ಈ ಬೋಂಡ ಕೂಡ ಬರುತ್ತೆ. ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಇದಕ್ಕೊಂದು ಸ್ವಲ್ಪ ಮಸಾಲೆನ ಹಾಕೊಳ್ಳೋಣ. ಒಂದ್ 3-4 ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಬೇವಿನ ಸೊಪ್ಪು, 5-6 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ 1-2-3 ಹಸಿಮೆಣಸಿಕಾಯಿನ ಹಾಕೊಂಡಿದ್ದೀನಿ. ಹಾಗೆ ಕಾಳ್ಮೆಣಸು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಹಾಗೇನೆ ನಾನಿಲ್ಲಿ ಸ್ವಲ್ಪ ಹಸಿ ಶುಂಠಿಯನ್ನ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ. ಯಾಕಂದ್ರೆ ಇವಾಗ ಚಳಿ ವೆದರ್ ಈಗಲ್ವಾ, ಅದಕ್ಕೋಸ್ಕರ ಶೀತ ಏನು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಇವಾಗ ಸ್ವಲ್ಪ ಶುಂಠಿನ ಹಾಕೊಂಡಿದ್ದೀನಿ. ಹಾಗೇನೆ ಇಲ್ಲಿ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಹಾಗೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಪೀಸ್ ಅನ್ನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ರೇನೆ ಮಜಾ ಸಖತ್ತಾಗಿ ಕೂಡ ಇರುತ್ತೆ. ಇದನ್ನೆಲ್ಲ ಹಾಕೊಂಡು ಕೈಯಲ್ಲಿ ಈ ತರ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ ಹಿಟ್ಟಿಗೆಲ್ಲ ನಾವು ಹಾಕಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಕ್ಲೀನ್ ಆಗಿ ಹಿಡಿಬೇಕು, ಉಪ್ಪು ಅದೆಲ್ಲ ಹಿಡಿಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋಡಾ ಏನು ಉಪಯೋಗಿಸ್ತಾ ಇಲ್ಲ. ನಾನಿಲ್ಲಿ 30 ನಿಮಿಷ ಆದ್ಮೇಲೆ ಈ ಹಿಟ್ಟನ್ನ ಬಿಟ್ಬಿಟ್ಟು ಆಮೇಲೆ ಹಾಕೊಳ್ತಾ ಇದ್ದೀನಿ. ನೀವು ಏನಾದ್ರು ತಕ್ಷಣಕ್ಕೆ ಏನಾದ್ರು ಈ ಹಿಟ್ಟನ್ನ ಹಾಕೊಳ್ತೀವಿ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಸ್ವಲ್ಪ ಸೋಡಾನ ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇವಾಗ ನೋಡಿ 30 ನಿಮಿಷ ಆಗಿದೆ. ಗ್ಯಾಸ್ ಆನ್ ಮಾಡಿ ತವನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆನೂ ಕೂಡ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ ನಂತರ ಇವಾಗ ನಾನು ಸ್ವಲ್ಪ ಸ್ಪೂನ್ ಇಂದ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ಶೇಪ್ ಅಂತೂ. ಸ್ವಲ್ಪ ಈ ಸ್ಪೂನಿಗೆ ನೀರನ್ನ ಹಚ್ಕೊಂಡು ಹಿಟ್ಟು ಹಾಕೊಂಡು ಈ ರೀತಿ ನಿಮ್ಗೆ ಯಾವ ರೀತಿ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಹಿಟ್ಟನ್ನ ಬಿಟ್ಕೋಬಹುದು. ಇಲ್ಲಾಂದ್ರೆ ನಾನು ಇವಾಗ ಕೈಯಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ಈ ಬೋಂಡ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಅಲ್ಲಿ ಬರ್ತಾ ಇದೆ. ಹಾಕಿದ ತಕ್ಷಣ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ಹಿಟ್ಟನ್ನ ಹಾಕೋಬೇಕಾಗತ್ತೆ. ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡಕ್ ಹೋಗ್ಬಾರ್ದು. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನ ಏನಿಲ್ಲ ಅಂದ್ರೂ 5-6 ನಿಮಿಷ ಫ್ರೈ ಮಾಡ್ಕೊ ಬರ್ಬೇಕಾಗತ್ತೆ. ಯಾಕೆಂದ್ರೆ ಮೇಲೆ ಎಲ್ಲ ಗರಿಗರಿಯಾಗಿ ಒಳಗಡೆ ತುಂಬಾನು ಗರಿಗರಿಯಾಗಿ ಬರ್ಬೇಕಂತ ಹೇಳಿದ್ರೆ ಇದನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎರಡೂ ಸೈಡು ತಿರುಗಿಸಿ ಇದನ್ನ ಗೋಲ್ಡನ್ ಕಲರ್ ಬರಗಂಟ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ಈ ಕಲರ್ ಬಂದ್ರೆ ಸಾಕು. ಇವಾಗ ಈ ಬೋಂಡ ರೆಡಿ ಆಗಿದೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಹಾಗೇನೂ ಕೂಡ ತಿನ್ಕೊಬಿಡ್ಬೋದು, ಇಲ್ಲಾಂದ್ರೆ ಸ್ನಾಕ್ಸ್ ರೀತಿ ಊಟದ ಜೊತೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ತುಂಬಾನೇ ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ. ಕೇವಲ 1 ಕಪ್ಪು ಉದ್ದಿನ ಬೇಳೆ ಮತ್ತೆ ರಾತ್ರಿ ಉಳಿದಿರುವ ಅನ್ನದಿಂದ ಈ ರೀತಿ ಸ್ನಾಕ್ಸ್ ರೆಸಿಪಿ ಮಾಡಿ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ.
ತಿನ್ನಕ್ಕೂ ಕೂಡ ಮಸ್ತಾಗಿ ಕೂಡ ಇರುತ್ತೆ. ಮೇಲೆಲ್ಲ ಒಳ್ಳೆ ಕ್ರಂಚಿಯಾಗಿ, ಒಳಗಡೆ ಎಲ್ಲ ಅಷ್ಟೇ ಕ್ರಂಚಿಯಾಗಿ ಕೂಡ ಇರುತ್ತೆ. ಒಂದು ಮುರಿದು ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ತುಂಬಾನೇ ಪರ್ಫೆಕ್ಟ್ ಆಗಿ ಬೆಂದಿದೆ ಅಲ್ವಾ? ನೋಡ್ತಾ ಇದ್ರೇನೆ ಬಾಯಲ್ಲಿ ಕೂಡ ನೀರ್ ಬರ್ತಾ ಇದೆ. ತಿಂತಾ ಇದ್ರೇನೆ ಸಾಕಾಗಲ್ಲ, ಇನ್ನು ತಿನ್ಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಕರುಮ್ ಕರುಮ್ ಅಂತ ಕೂಡ ಇರುತ್ತೆ. ಬೋಂಡನ ಸಾಫ್ಟ್ ಆಗಿ ಕೂಡ ಇರಲ್ಲ. ನಾವ್ ಎಷ್ಟೇ ಹೊತ್ತು ಇಟ್ಟಿದ್ರು ಬೆಳಿಗ್ಗೆ ಮಾಡಿ ಸಾಯಂಕಾಲವರೆಗೂ ಇಟ್ಕೊಂಡು ತಿನ್ಬೋದು. ಅಲ್ಲಿ ಗಂಟನು ಇದು ಅಷ್ಟೇ ಗರಿ ಗರಿಯಾಗಿ ಕೂಡ ಇರುತ್ತೆ, ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.